ಲೋ ನಾಷ್ಟ ಎಲ್ಲೂ ಮಾಡಲ್ವಾ? ಬರೋಣ ನಾಷ್ಟ. ದೇವಸ್ಥಾನ ಹತ್ರ ಎಲ್ಲ ಚೆನ್ನಾಗಿರಲ್ಲ ಅನ್ಕೊಂತೀನಿ. ಅಲ್ಲಿ ಮಧ್ಯಾಹ್ನ ಮೇಲೆ ಕೊಡೋದು ಅನ್ಕೊಂತೀನಿ ಕೊಟ್ರು. ಅಲ್ಲೇ ಹಾಕೋಬೇಕಿತ್ತು. ಕ್ಯಾನ್ವಾಸ್ ಊಟ ಬಿರಿಯಾನಿ ಎಲೆಕ್ಷನ್ ನಡೀತದೆ. ಒಳ್ಳೆ ಪ್ಲಾನ್ ಆಗ್ತವ್ರೆ. ಬರೋ ಹೋಗೋಣ. ಹನ್ನೆರಡು ಯಾವ್ದು ಲ್ಯಾಂಗ್ವೇಜ್ ಅದು? ತಮಿಳ್ ಹೆಂಗ್ ಆಯ್ತಾ? ನಮ್ದ್ರಲ್ಲಿ ನೋಡು ಎಲ್ಲ ಅವ್ರವ್ರ ಭಾಷೆ, ಅಂಗಡಿಲಿ ಅವ್ರವ್ರ ಭಾಷೆ ಇರುತ್ತೆ. ಇವ್ರಲ್ಲಿ ಎಲ್ಲದ್ರಲ್ಲೂ ತಮಿಳು ಇಂಗ್ಲೀಷು. ತಮಿಳು ಕಂಪಲ್ಸರಿ. ಈ ತರ ಬೋರ್ಡ್ ಹಾಕಿದ್ರೆ ಅದರಲ್ಲಿ 40% ಕನ್ನಡ. ಆಂಧ್ರದವರು ತೆಲುಗುಲಿ ಹಾಕೊಂಡ್ಬಿಡೋದು, ತಮಿಳವ್ರು ತಮಿಳಲ್ಲಿ ಹಾಕೊಂಡ್ಬಿಡೋದು, ಕನ್ನಡದವ್ರು ಕನ್ನಡದಲ್ಲಿ ಹಾಕೊಂಡ್ಬಿಡೋದು. ಸ್ಟೇಟ್ ಅಂದಮೇಲೆ ಒಂದೇ ಲ್ಯಾಂಗ್ವೇಜ್ ಇರಬೇಕು, ಕನ್ನಡದಲ್ಲಿ ಕಂಪಲ್ಸರಿ ಮಾಡಬೇಕು. ಏನು ಮಾಡ್ತೀರಾ ನಮ್ಮ ಪೊಲಿಟಿಷಿಯನು ಅದೇ ನಾವು ಎಲ್ಲ ಪೊಲಿಟಿಷಿಯನ್ ಕಣ. ಅಲ್ಲಿ ಏನು ಗೊತ್ತಾ, ಅವ್ರವ್ರು ಓಟ್ ಹಾಕ್ಲಿ ಅಂದ್ಬಿಟ್ಟು ಅವ್ರವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟವ್ರೆ, ಏನು ಕೇಳಲ್ಲ. ಜಸ್ಟ್ ಒಂದು ಮೇ ಬಿ ಒಂದು 3 months ಆದಮೇಲೆ ಕೇರಳ ಟ್ರಿಪ್ ಇದೆ. ಯಾವುದೋ ಕೊಟ್ಟಿಯೂರು ಅಂತ ಒಂದು ಕೊಟ್ಟಿಯೂರ, ನನಗೆ ಲೊಕೇಶನು ನೋಡಿದಾಗ ನೆನಪು ಬರುತ್ತೆ, ಆಮೇಲೆ ಹೇಳ್ಬೇಕಾದ್ರೆ ಬೈಕ್ ಬರೋಲ್ಲ. ಅಲ್ಲಿ ಒಂದು ಯಾವುದೋ ಶಿವಂಗ್ ರಿಲೇಟೆಡ್ ಟೆಂಪಲ್ ಇದೆ. ಅದನ್ನ ಒಂದು ಪೆಂಡಿಂಗ್ ಐತೆ, ಕೇರಳ ಸೈಡ್ ಮಾಡಬೇಕು. ಅದಿನ್ನು 3 months ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಕಣಲೇ ಆ ಗಾಡೀಲಿ ಎತ್ಕೊಯ್ತಾ ಇರೋದು. ನಾನು ಈ ಕಡೆ ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ನಮಗೆ ಈ ಸಕಲೇಶ್ಪುರ, ಈ ಧರ್ಮಸ್ಥಳ ರೂಟೆಲ್ಲ ಹೋದಾಗ ಒಂದು ವೈಬ್ ಸಿಗುತ್ತೆ. ಆ ಥರ ವೈಬ್ಸ್ ಏನಾದ್ರು ಈ ಕಡೆ ಇದೆಯಾ? ಪಾಂಡಿಚೇರಿ ಸೈಡ್ ಹೋಗ್ತೀವಿ ಈಗ. ಸೊ ಈ ಸೈಡ್ ಏನಾದ್ರು ಇದೆಯಾ ಅಂತ ನೋಡೋಣ. ಇದುವರೆಗೂ ನೋಡಿಲ್ಲ. ಹಾಗಾಗಿ ಇವರು ಇಲ್ಲೇ ನಾಷ್ಟ ಮಾಡೋಣ ಹಾಕ್ಕೊಂಡ್ರು. ನೋಡಿದ್ರೆ ಅದು ಹೋಟ್ಲೇ ಅಲ್ಲ, ಜೋಶಲ್ಲಿ ಇಳಿಸ್ಬಿಟ್ಟಿದ್ದೀವಿ. ಅಲ್ಲಿ ಕೃಷ್ಣಗಿರಿಲಿ ಟೋಲ್ ಗೇಟ್ ಆದಮೇಲೆ ಒಂದು ಬ್ರಿಡ್ಜ್ ಬರುತ್ತೆ. ಅದು ನೆಕ್ಸ್ಟು ಬಂದು ನಾವು ಲೆಫ್ಟ್ ತೊಗೊಂಡು ಅಂಡರ್ ಪಾಸ್ ಒಳಗಡೆ ರೈಟ್ ಬಂದರೆ ಇದು ತಿರುವಣ್ಣಾಮಲೈಗೆ ಹೋಗುತ್ತಲ್ಲ. ಸೊ ಹಿಂದೆ ಬರ್ತಾ ಇರೋ ಹುಡುಗರು ಗೊತ್ತಾಗಲ್ಲ ಲೊಕೇಶನ್ನು, ಸುಮ್ಮನೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಸೇಲಂಗೆ ಅಂದ್ಬಿಟ್ಟು ಸ್ಟಾಪ್ ಹಾಕ್ಕೊಂಡಿತ್ತು. ಸೊ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿದ್ರೆ ಕಾಮ ಕೂಲಾಗಿ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ದೇವಸ್ಥಾನಕ್ಕೆ ಏನೋ ಹೋಯ್ತವ್ರ ಕರ್ನಾಟಕದಲ್ಲಿ ಏನೋರೆ ಜಾಗ ಸಿಕ್ಕಿದ್ರು ಮನಿ ಕಂಡ್ರು. ಅದಕ್ಕೆ ಎಲ್ಲ ಟೆಂಟ್ ತಗೊಬರ್ಬೇಕು ಅನ್ನೋದು. ನಾವು ಮೈಸೂರು ಬಸ್ ಸ್ಟ್ಯಾಂಡ್ ಮುಗಿಕೊಂಡವ್ರು. ನಾವೇ ಎಂತ ರಾಜವಂಶ. ನಾವು ಅವಾಗೇನೆ ಬೇರೆಯವ್ರ ಪಟ್ಸಲ್ಲಿ ಮಲ್ಕೊಂಡವ್ರು. ಇವಾಗ ಮಲ್ಕೊಳಕ್ಕೆ ಕುರಿ ತಗೊಂಡು ಯಾವ್ದು ಇದಿದ್ದು ಪೆರಿ ಇದ್ದಂಗ ಅವಳೆ ಅಂದ್ಬಿಟ್ಟು ಅವನೇ ತಗೊಂಡ್ ಮನಿ ಕಳೋದಕ್ಕೆ ಅಷ್ಟೇ. ಈ ಎಲೆಕ್ಷನ್, ಸೊ ಅದಕ್ಕೆ ಏನೇನು ಕಾರ್ಗಳು ಹೋಗುತ್ತೆ ಎಲ್ಲ ಇಳಿಸ್ಬಿಟ್ಟು ಚೆಕ್ ಮಾಡುತ್ತಾರೆ. ದುಡ್ಡು ಹೊಡೆಯೋರು ಏನು ಬಿಡ್ರಿ, ನಡ್ಕೊಂಡೇ ಹೊಟ್ರಿ. ಎಲ್ಲಿ ಮುಂದೆ ಹೋಗೋಣ ಬರ. ನಮ್ಗೆ ಆಂಟಿ ಬೆಳೆಯೋದು ಬೇಡ, ಅಂಕಲ್ ಬೆಳೆಯೋದು ಬೇಕು. ಕೆರ್ಕೊಂಡು ಬೆಳಿತಾನಲ್ಲ ಅಲ್ಲಿ ಹೋಗ್ತೀನಿ ಅಣ್ಣ. ಇವಾಗ ಫಸ್ಟ್ ಇಲ್ಲಿಂದ ನಾವು ಇದಕ್ಕೆ ಹೋಗ್ಬಿಡೋಣ. ಇಲ್ಲಿಗೆ ತಿರುವಣ್ಣಾಮಲೈಗೆ ಪಾಂಡಿಚೇರಿಗೆ ಹೋಗ್ಬಿಡೋಣ. ಯಾಕೆ ಹೇಳು, ಇವಾಗ ನಾವು ಇಲ್ಲಿಂದ ಪಾಂಡಿಚೇರಿಗೆ ಹೋಗ್ತೀವಿ ಅಂತ ನೀವು ಹುಡುಗರೆಲ್ಲ ಫೋಟೋ ತಕೊಂಡ್ಬಿಡ್ಬೋದು. ಫೋಟೋ ತಕೊಂಡ್ಬಿಟ್ರೆ ಆಮೇಲೆ ನಾವು ಟ್ರೆಕ್ಕಿಂಗ್ ಮಾಡ್ತೀವಲ್ಲ ಇಲ್ಲಿ ತಿರುವಣ್ಣಾಮಲೈ ಇದೆ. ಆಮೇಲೆ ಎಲ್ಲರಿಗೂ ಕಾಲ ಬಂದಿರ್ತದೆ. ಇಟ್ಕೊಂಡ್ರೆ ಯಾಕೆ ಇಟ್ಕೊಳ್ಳಲ್ಲ, ಇರ್ಬೇಕು ಅವ್ರಿಗೆ. ಅಂದ್ರೆ ಹೋಗೋಣ. ಫಸ್ಟ್ ಪಾಂಡಿಚೇರಿನಾ? ಯಾಕೆ ಗೊತ್ತೇನೋ,
ಇವಾಗ ನಾವು ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತೀವಿ ಅಂತ ಎಲ್ಲ ಇನ್ನೊಂದು ಗಾಡಿ, ಹೊಸ ಗಾಡಿನ ಅದು. ಅದಕ್ಕೆ ನಿಧಾನಕ್ಕೆ ತಗೊಬರ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಬರ್ಬೋದಿತ್ತಪ್ಪ. ಯಾಕೆ ಹೇಳು, ಆ ಗುಂಡ ತಲೆ ಕೆಡ್ಸ್ಕೊಬಿಡ್ಬಾ ಅವನ್ ತಾನೆ ಅಂತಾನೆ. ಇಲ್ಲಿ ಪರೋಟ ಉಂಟು. ಅವನು ಮತ್ತೆ ಇನ್ನೂ ಹೋಗ್ತಾ ಇಲ್ಲ, ಸ್ವಲ್ಪ ಹಂಗೇನೆ ಮಾತುಕತೆ ಮಾಡ್ಕೊಂಡ್ಬರ್ತಾರೆ. ಜನ ತಮಿಳ್ನಾಡು ಜನ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಅವ್ನು ನಿಧಾನಕ್ಕೆ ಹೋಗ್ತಾ ಇರೋದು. ಸರಿ ಬರ್ರಿ ಹೋಣ. ಪಾಂಡಿಚೇರಿ ನೀನು ಪ್ಲಾನು? ನಾನು ಹೇಳೋದು ಹೆಂಗ್ ಗೊತ್ತಾ, ಇವಾಗ ಅಲ್ಲ ನಾಳೆ ಒಂದಿನ ಆಯ್ತಲ್ಲ ಟೈಮು. ನಾಳೆ ಒಂದಾಯ್ತಲ್ಲ, ನಾವ್ ನಾಳೆ ಬೇಕಾದ್ರೆ ಸುತ್ತಾಡೋಣ. ಇವಾಗ ಡೈರೆಕ್ಟ್ ಅಲ್ಲಿ ಮಲೆಯಲ್ಲಿ ಬೇಕಾದ್ರೆ ಪಾಂಡಿಚೇರಿ ಮುಗಿಸ್ಕೊಂಡು ಸಾಯಂಕಾಲ ಒಂದು 7 ಗಂಟೆಗೆ ಬಿಟ್ರೆ 9 ಗಂಟೆಗೆ ಬರ್ತೀವಿ ಇಲ್ಲಿ. 9 ಗಂಟೆಗೆ ಬಂದ್ರೆ ಒಂದು 10 ಗಂಟೆ 11 ಗಂಟೆ ಗಂಟೆ ಇಲ್ಲೆಲ್ಲ ಒಂದು ಚಿಕ್ಕದಾಗ ಒಂದು ರೂಮ್ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಟ್ರೆಕ್ಕಿಂಗು. ಬೆಟ್ಟನಾ? ಬೆಟ್ಟ ಅಲ್ಲ, ಇದು ರೌಂಡ್ ಹಾಕೋದು. ಅದೇ ಬೆಟ್ಟದ ಸುತ್ತ ರೌಂಡ್ ಹಾಕೋದು. ಬೆಟ್ಟದ ಮೇಲೆ ಹೋಗಕ್ ಬಿಡ್ತಾ ಇರ್ತಾನೆ. ಬಿಡ್ತಾರ, ನಿಮ್ಗೆ ಗೊತ್ತಿರಲ್ಲ ದಾರಿ ಯಾವ ತರ, ಯಾರು ಗೊತ್ತಿಲ್ಲ ಬಿಡಲ್ಲ. ಕರ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಹಂಗೂ ಬೆಟ್ಟ ಬೇರೆ ಹತ್ಬೇಕು ಹೋದ್ರೆ ಇಲ್ಲೊಂದು ಅಲ್ಲಿಂದ ಒಂದು 30 ಕಿಲೋಮೀಟರ್, ಅಲ್ಲಿಂದ ಒಂದ್ ಮುಂದೆ ಪಾರ್ವತಿ ಮಲೆ ಅಂತ ಒಂದ್ ಐತೆ, ಸಕಲ ಇದೆ. ಅದಕ್ಕೆ ಹೆಂಗೈತೆ ಅಂದ್ರೆ ಮೇಲೆ ಹಿಂಗ್ ಹತ್ಬೇಕು. ಈ ಶಿವಗಂಗೆ ಬೆಟ್ಟ ನೋಡಿದ್ಯಾ, ಅದೇ ತರ ಹತ್ಬೇಕು ಅಲ್ಲೂನು. ಅದು ಚೆನ್ನಾಗೈತೆ. ಈ ಟೈಮಲ್ಲಿ ಹೋದ್ರೆ ಸರಿ, ಈ ಬಿಸಿಲು ಬೇರೆ ಈಗ. ಅಲ್ಲಿಗೆ ಬೇಕಾದ್ರೆ ಅಲ್ಲಿಗೂ ಕರ್ಕೋಯ್ತೀವಿ. ನಾನ್ ಯಾಕೆ ಹೇಳೋದು ಅಂದ್ರೆ, ಇವಾಗ ಹಂಗಾರೆ 200 ಕಿಲೋಮೀಟರ್ ಐತೆ ಟೋಟಲ್ ಆಗಿ. 200 ಹೋಗ್ಬಿಟ್ರೆ ನಾವು ಫೋಟೋ ತೆಗೆದುಕೊಂಡು ದೂರ ಅದು ಇದು ಎಲ್ಲ ನೋಡ್ಕೊಂಡ್ಬಿಡ್ಬೋದು. ಸಾಯಂಕಾಲ ಅಲ್ಲೇ ಸ್ಟೇ ಮಾಡೋದ್ ಬೇಡ, ಪಾಂಡಿಲ್ ರೇಟ್ ಜಾಸ್ತಿ. ಅಲ್ಲಿಗೆ ತಿರುವಣ್ಣಾಮಲೆಗೆ ವಾಪಸ್ಸು. ಹೆಂಗಿರು ಈ ಕಡೆಯಿಂದ ಹೋದ್ರು ಪೆಟ್ರೋಲ್, ಅದೇ ಪೆಟ್ರೋಲ್ ಖರ್ಚಾಯ್ತದೆ, ಬರ್ಬೇಕಾದ್ರೆ ಅದೇ ಪೆಟ್ರೋಲ್ ಖರ್ಚಾಯ್ತದೆ. ಒಂದೇ ಸರಿ ಹೋಗಕ್ಕೆ ಪೆಟ್ರೋಲ್ ಖರ್ಚು ಹೋಗ್ಬಿಡ. ಸರಿ, ಓಕೆ ಆಯ್ತು. ಏನೇನೋ ಪ್ಲಾನ್ ಮಾಡ್ತಾರಪ್ಪ ಇವರು. ನಾನು ಆ್ಯಕ್ಚುಲಿ ತಿರುವಣ್ಣಾಮಲೈ ಫಸ್ಟ್ ಮುಗಿಸ್ಕೊಳ್ಳೋಣ, ಅದಾದಮೇಲೆ ನಾವು ಪಾಂಡಿಚೇರಿಗೆ ಹೋಗಿ ಫಿಶ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲೆಲ್ಲ ಫಿಶ್ ಎಲ್ಲ ತಿಂದಮೇಲೆ ಮತ್ತೆ ಶಿವನ ದೇವಸ್ಥಾನಕ್ಕೆ ಬರೋದು ಅಷ್ಟು ನಮಗೆ ಅನ್ಸಲ್ವೇ? ಯಾಕೆ ಬೇಕಂದ್ರೆ ಹೀಗಾಗಿರುವಂಥ ಸಾಕು. ಸೊ ಫಸ್ಟು ಪಾಂಡಿಚೇರಿಗೆ ಹೋಗ್ಬಿಡ್ತೀವಿ. ಅಲ್ಲಿ ಏನೇನೋ ಹಂಗೆ ತಮಿಳ್ನಾಡು ಡ್ರೈವರ್ಸ್ ಹತ್ರ ಏನು ಅನ್ಕೊಂಡಿದ್ದೀನಿ, ಏನು ಹೇಳಿ ಗಾಯ್ಸ್. ನಾನು ಇದೊಂದು ವಿಷಯದಲ್ಲಂತೂ ತಮಿಳ್ನಾಡನ್ನ ಹೊಗಳಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ನಾನು ಹೊಸೂರಿಂದ ಆಚೆ ಬಂದ್ವಲ್ಲ, ಇದುವರೆಗೂ ಹಾಕ್ಸ್ಬಿಡ್ತೀನಿ. ಅಲ್ಲಿ ಯಾವುದೋ ಕೋಟೆ ಇದ್ದಂಗೆ ಐತಲ್ಲ? ಹೌದಾ? ಅಯ್ಯೋ ಮಜ್ಜಿಗೆ ಸಿಗಲ್ಲ ಕಣಯ್ಯ ಇಲ್ಲಿ, ಬರೀ ರಾಗಿ ಅಂಬ್ಲಿ. ಹೇಳ್ತಾ ಇದ್ದಂಗೆ ಹೊಸೂರಿಂದ ಆಚೆ ನಾವು ಬಂದ್ವಲ್ಲ, ಅಲ್ಲಿಂದ ಆಚೆಗೆ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200 ಮೇಲೆ ಆಯಿತು. ಒಂದೇ ಒಂದು ಸಿಂಗಲ್ ಹಂಸು ಸಿಕ್ಕಿಲ್ಲ ನಮಗೆ. ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಇಷ್ಟೆಲ್ಲೇ ಚಿಕ್ಕದಲ್ಲೇ ಮಾಡಿಬಿಟ್ಟಿರ್ತಾರೆ. ಸೊ ಚಿಕ್ಕದಲ್ಲಿ ಮಾಡಿದಾಗ ಗಾಡಿಗಳು ಹೋದಾಗ ಆಕ್ಸಿಡೆಂಟ್ ಆಗುತ್ತೆ. ಸೊ ಇಲ್ಲಿ ಹಂಪ್ಸ್ಗಳು ಇರ್ತಾರೆ, ಸ್ಪೀಡ್ ಬ್ರೇಕರ್ಗಳು, ಹಂಪ್ಗಳು. ಇಲ್ಲಿ ಬರೀ ನಿಮಗೆ ಈ ತಮಿಳ್ನಾಡಲ್ಲಿ 5 ಅಡಿ ಆ ಸೈಡ್ ಈ ಸೈಡ್ 5 ಅಡಿ ಜಾಸ್ತಿ ಮಾಡಿರ್ಬೋದು ಅನ್ಕೋತೀನಿ. ಸೊ ಅದರಿಂದ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿನೇ ಇರುತ್ತೆ ನನ್ನ ಪ್ರಕಾರ. ನೀವು ಇವಾಗ ನೋಡ್ತಾ ಇರೋದು ಇಲ್ಲಿ ಯಾವುದೋ ಒಂದು ಕೋಟೆ ಮಾಡೋರೆ. ಈ ಕೆಳಗಡೆ ಎಲ್ಲ ಬಿಳಿಸಿರೋದು ನೋಡ್ರಿ ಹೆಂಗೈತೆ ಗೊತ್ತಾ? ಈ ದೇವಸ್ಥಾನ ಇಲ್ಲ ಏನಾರು ಯಾವ ಕಲ್ಲು ಬೇಕು ಅಂತ ಎತ್ಕೊಳ್ಬೇಕಾರೆ ಅವಾಗ ಬೇಡದರ ಕಲ್ಲುಗಳೆಲ್ಲ ಬಿಳಿಸ್ಬಿಡ್ತಾರಲ್ಲ ಬೆಟ್ಟದಿಂದ, ಹಂಗೆ ಬಿದ್ದವೆ ಇವು. ಬಟ್ ನಾವು ಹೋಗೋಕ್ಕೆ ಈಗ ಟೈಮ್ ಇಲ್ಲ. ಇದೇ ಇದರಲ್ಲಿ 2 ಕೋಟೆಗಳು ಸಿಕ್ತು, ಇನ್ನೂ ಎಷ್ಟಿಗೆ ಗೊತ್ತಿಲ್ಲ. ಸುತ್ತಮುತ್ತ ಎಲ್ಲ ಬಂಡೆ ಥರನೇ. ಅವಾಗ ಹೇಳ್ತಾ ಇದ್ನಲ್ಲ, ವಿಡ್ ಜಾಸ್ತಿ ಇರುತ್ತೆ, ಸೊ ಆಕ್ಸಿಡೆಂಟ್ ಜಾಸ್ತಿ ಆಗಲ್ಲ. ನಮ್ದ್ರಲ್ಲಿ ಏನು ಮಾಡಿರ್ತಾರೆ ಎಲ್ಲ ಕಮ್ಮಿ. ಇವರು ಎಕ್ಸ್ಟೆಂಟ್ ಎಲ್ಲದಕ್ಕೂ ದುಡ್ಡು ತೊಗೊತಾರೆ, ಬಟ್ ಡ್ಯೂಟಿ ಹೊಡಿಯೋದು ಜಾಸ್ತಿ ಅನ್ಕೋತೀನಿ ನನ್ನ ಪ್ರಕಾರ.
ನೀವು ಇದೇ ಕೇಳಿ ನಾನು ನೋಡಿರೋಂಥ ಬೆಸ್ಟು ರೋಡ್ಸ್ ಹೈವೇಗಳಲ್ಲಿ ಇದೇ ಬೆಸ್ಟು. ಇದುವರೆಗೂ ನನಗೆ ಸಿಕ್ಕಿರೋದು ಆಲ್ಮೋಸ್ಟ್ ನಾನೊಂದು 200 ಕಿಲೋಮೀಟರ್ 200 ಎಬೋ ಕಿಲೋಮೀಟರ್ ಬಂದಿರೋದು ಇವತ್ತು ಸಿಂಗಲ್ ಡೇಲಿ. ಒಂದೇ ಒಂದು ಹಂಸ ಹತ್ರ ನಾನು ಬ್ರೇಕ್ ಹಾಕಿಲ್ಲ, ಬ್ರೇಕ್ ಹಾಕಕ್ಕೂ ಹಂಸು ಸಿಕ್ಕಿಲ್ಲ ಅಲ್ಲಿ. ಸಿಟಿ ಒಳಗಡೆ ಅಂದರೆ ಈ ಗ್ರಾಮ ಈ ಹೈವೇ ಟಚ್ ಆಗಿರೋ ಗ್ರಾಮಗಳಲ್ಲಿ ಏನಿರುತ್ತೆ ಗೊತ್ತಾ ನಿಮಗೆ, ಬ್ಯಾರಿಗೇಡ್ಗಳು ಹಾಕಿರ್ತಾರೆ, ಸ್ಪೀಡ್ ಬ್ರೇಕರ್ಗಳು ಹಾಕಿರ್ತಾರೆ. ಸೊ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಅದು ಬಿಟ್ಟರೆ ನೀವು ಯಾವುದೇ ಡೌನ್ ತೊಗೊಳ್ಳಿ, ಯಾವುದೇ ಅಪ್ ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಹಂಸ್ಗಳಂತೂ ಸಿಗಲ್ಲ. ನೋಡಿ ಇದು ಈ ಲೆಂತ್ ಹೆಂಗಿದೆ ಅಂದರೆ ಇದೇ ಆಲ್ಮೋಸ್ಟ್ ಒಂದು ಇದು 40, ಆ ಕಡೆ ಒಂದು ಲೈನ್ ಡಬಲ್ ಲೈನು, ಈ 40 ಇದು 40 ಅದು 40 ಬರ್ಬೋದು. ಈ ಥರ ಬಿಡ್ತಿದ್ದಾಗ ಈ ಗಾಡಿಗಳು ದೊಡ್ಡ ದೊಡ್ಡ ಕಂಟೈನರ್ಗಳು, ಕಾರ್ಗಳು, ಬೈಕರ್ಸ್ಗಳು ಬಂದಾಗ ಈಸಿಯಾಗಿ ಹೋಗೋಕ್ಕೆ ಅವ್ರಿಗೆ ಸಪ್ರೇಟು ಜಾಗ ಸಿಗ್ದಂಗೆ ಆಗ್ಬಿಡುತ್ತೆ. ಸೊ ಆಕ್ಸಿಡೆಂಟ್ ಆಗೋಕ್ಕೆ ತಪ್ಪುತ್ತೆ. ನಮ್ಮದ್ರಲ್ಲಿ ಏನು ಮಾಡ್ಬಿಡ್ತಾರೆ, ಲ್ಯಾಂಡ್ ಪ್ರಾಬ್ಲಮ್ ಬಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಬಿಡ್ತಾರೆ ರೋಡ್ಗಳು. ಕಂಪೇರ್ ಟು ಕರ್ನಾಟಕಕ್ಕೆ ಸೇರಿದ್ರೆ ಇದು ಬೆಸ್ಟು. ಇದು ಕಂಪೇರ್ ಮಾಡಿದ್ರೆ ಅದು ಕಮ್ಮಿ ಮಾಡಿರ್ತಾರೆ, ಅದಕ್ಕೆ ಅದು ಆಕ್ಸಿಡೆಂಟ್ಗಳಾಗುತ್ತೆ. ರೋಡ್ ನೋಡ್ರಿ ಈ ಥರ ಹೆಂಗಿದೆ. ಅಷ್ಟು ಕಲ್ಲ ಈ ಬೆಟ್ಟ ಸುತ್ತ ಹಾಕಿರೋರು ಯಾರು? ಇಲ್ಲಿ ನೋಡೋಕ್ಕೆ ನಮ್ಗೆ ಇಷ್ಟು ಚಿಕ್ಕ ಥರ ಕಾಣಿಸ್ತಾ ಇದೆ. ಇದು ಎಷ್ಟು ದೊಡ್ಡದಿದೆ ಅಂದರೆ ದೊಡ್ಡ ಬಂಡೆಗಳ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ದೂರದಿಂದ ನೋಡ್ತೀವಲ್ಲ, ಕ್ರಿಕೆಟಿಂದ ಜಸ್ಟ್ 80 ಕಿಲೋಮೀಟರ್ಸು ಇಲ್ಲ ಅನ್ಕೋತೀನಿ, ಹತ್ರನೇ ಇದ್ದೀವಿ. ಅಪ್ಪಾಜೆ ಯಾವ್ದಪ್ಪಾಜೆ ಹಿಂಗೆ ಹೋಗ್ಬೇಕು ಅನ್ಸುತ್ತೆ ನೋಡು. ಸರಿ ತಪ್ಪಿಸ್ತವನ ಹೆಂಗೆ? ನಮಗೆ ಈ ಬೆಟ್ಟಗಳೆಲ್ಲ ನೋಡಿದ್ರೆ ಸೇಮ್ ಹಂಪಿ ಸೈಡೆಲ್ಲ ನಾವು ಈ ಥರನೇ ಇರುತ್ತೆ. ಈ ಥರ ನೋಡಿ ಬೆಟ್ಟ ಗಿಡ್ಡ ಇದೆಲ್ಲ ಸೇಮ್ ಹಂಪಿ ಕಡೆ ಹೋದರೆ ಇದೇ ಥರನೇ ಇರುತ್ತೆ. ಅದೇ ಫೀಲ್ ಆ ಫೀಲ್ ಕೊಡಲ್ಲ ಇದು. ಬಟ್ ಆ ಬೆಟ್ಟಗಳೆಲ್ಲ ನೋಡಿದ್ರೆ ಹಂಪಿ ಸೈಡೆಲ್ಲ ಇದೇ ಥರನೇ ಕಲ್ಲು ಬಂಡೆಗಳು. ಈ ತಕ್ಷಣ ನೋಡಿ ಇಲ್ಲೊಂದು ಸಿಕ್ಬಿಡ್ದು ನೋಡೋ, ಹಂಸಿಲ್ಲ ಅಂತ ಇದಲ್ಲ ಒಂದೇ ಒಂದು ಇದುವರೆಗೂ ಒಂದು ಸಿಕ್ಬಿಟ್ಟೈತೆ ನಮಗೆ. ಇದೇ ಫಸ್ಟು ಹೊಸೂರಿದ್ದಾಚೆ ಹೋದ್ಮೇಲೆ ಹಂಪಿ ಸಿಕ್ಕಿರೋದು ನಮಗೆ. ಆ್ಯಕ್ಚುಲಿ ನಾನು ಏನಕ್ಕೆ ಇದನ್ನು ಓಪನ್ ಅಂದರೆ ಕಾರ್ಡ್ ಎದ್ದು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಇದು ಅವಶ್ಯಕತೆಯೇ ಇಲ್ಲ. ಆ್ಯಕ್ಚುಲಿ ಇದು ಹೈವೇನೂ ಅಲ್ಲ, ಏನಿಲ್ಲ, ಹಳ್ಳಿ ರೋಡು. ನಾವು ಹೈವೇ ಬಿಟ್ಟು ಒಳಗಡೆ ಬರ್ತಾ ಇದ್ದೀವಿ. ಸ್ವಲ್ಪ ಈ ಸಿಟಿ ಹಳ್ಳಿಗಳಿಂದ ಸಿಟಿಗಳಿಗೆ ಕನೆಕ್ಷನ್ ಇರೋವಂಥ ರೋಡ್ ಇದು. ನೋಡಿ ಎಷ್ಟು ಬಿಡ್ತಿದೆ ನಿಮ್ಗೆ ನೋಡ್ತಾ ಇದ್ರೆ. ಯಾವುದೋ ಒಂದು ನಮ್ಮ ಸೈಡ್ ಹೋಗ್ಲಿಕ್ಕೆ ಹೋಗೋ ರೋಡು ಇದ್ದಂಗಿಲ್ಲ. ಈ ಸುತ್ತಮುತ್ತ ನೋಡ್ರಿ ಮನೆಗಳಿಗೆ ತೋಟ ಅದೇನೋ ಮಾಡ್ಕೊಂಡಿದ್ದಾರೆ. ಹಳ್ಳಿ ರೋಡೇ ಇಷ್ಟು ಬಿಡ್ತಿದೆ. ಎಷ್ಟು ಬಿಡ್ತಿದೆ ಅಂದರೆ ಈ ನಮ್ಮ ಸೈಡೆಲ್ಲ ಬಂದರೆ ಈ ಹೋಬ್ಳಿ ಸೈಡೆಲ್ಲ ರೋಡ್ ಇರುತ್ತೆ, ಆ ಥರ ಇಟ್ಟವ್ರೆ ಹಳ್ಳಿ ಸೈಡ್ ಇರೋ ರೋಡ್ಗಳು. ಹಳ್ಳಿ ಬತ್ತಿದ ತಕ್ಷಣ ಚಿಕ್ಕದಾಗ್ಬಿಡುತ್ತೆ ರೋಡು. ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ನು ಹಳ್ಳಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಬಿಡ್ತು ಜಾಸ್ತಿ ಇರುತ್ತೆ. ಸೊ ಇದರಿಂದ ಕಂಫರ್ಟ್ ಝೋನು ಯಾರಿಗೆ ಅಂದರೆ ಈ ವೆಹಿಕಲ್ಸ್ಗಳನ್ನ ಹೊರಗಡೆಯಿಂದ ಯಾರು ಬರೋರು ಇರ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೀನ್ಸ್ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಜಾಸ್ತಿ ಇರಲ್ಲ, ಯಾಕಂದರೆ ಬಿಡ್ತು ಜಾಸ್ತಿ ಇರುತ್ತಲ್ಲ. ಗಾಡಿಗಳನ್ನ ಮೂವ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಸಿಕ್ದಂಗೆ ಆಗುತ್ತೆ. ಇದನ್ನು ಆದಷ್ಟು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ದೇಶ ಹಾಳಾಗಿ ಹೋಗ್ತಾ ಇರೋದು ಇಂಟರ್ಮೀಡಿಯೇಟರ್ನಿಂದ. ಇಟ್ ಮೀನ್ಸ್ ದುಡ್ಡು ಕೊಡೋರು ಯಾರು, ಭೂಮಿ ಕೊಡೋರು ಯಾರು, ಬಟ್ ಕನ್ಸ್ಟ್ರಕ್ಷನ್ ಮಾಡೋರು ಮಾತ್ರ ಗೋಲ್ಮಾಲ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಮಾಡೋರಲ್ಲ ಮಾಡಿಸೋ. ನೋಡಿ ಇದು 2ನೇ ಹಂಸು. ವಿಲೇಜ್ ಔಟ್ ಸೈಡ್ ಹೋದರೆ ನಿಮಗೆ ಹಂಸು ಸಿಗೋಲ್ಲ. ಸೊ ಕರ್ನಾಟಕದಲ್ಲಿ ಉಲ್ಟಾ, ಎಲ್ಲಿರಬೇಕು ಹಂಸು ಅಲ್ಲಿಲ್ಲ, ಎಲ್ಲಿರಬಾರ್ದು ಅಲ್ಲಿದೆ. ಹಳ್ಳಿಲಿರಬೇಕು ಹಂಸಗಳು, ಯಾಕಂದರೆ ದನ ಕರುಗಳು ಓಡಾಡ್ತಾರೆ. ಒಂದು ಥಾಟ್ ಇತ್ತು ಮೈಂಡಲ್ಲಿ. ನಾನು ಈ ಹಂಪೆ ಬೀಚು ಆ ಸೈಡೆಲ್ಲ ಹೋದಾಗ ನಮಗೆ ಒಂದು ಘಾಟ್ ಸೆಕ್ಷನ್ ಕೂಡ ಸಿಗುತ್ತೆ. ಸೊ ಅದು ಕರ್ನಾಟಕ, ಬ್ಯಾಂಗ್ಳೂರು, ಹಾಸನ ಎಲ್ಲ ಸ್ವಲ್ಪ ಅಪ್ಪರ್ ಹೈಟಲ್ಲಿರುತ್ತೆ. ಇನ್ನು ನೆಕ್ಸ್ಟ್ ಉಡುಪಿ ಮಂಗಳೂರೆಲ್ಲ ಬಂದಾಗ ಸ್ವಲ್ಪ ಡೌನ್ ಇರುತ್ತೆ. ಸೊ ಮಿಡಲಲ್ಲಿ ನಿಮಗೆ ಹಿಲ್ಸ್ಗಳು ಸಿಗ್ತವೆ. ಎಕ್ಸಾಂಪಲು ಘಾಟ್ಗಳಿದೆಯಲ್ಲ, ಶಿರಡಿ ಘಾಟು, ಚಾರ್ಮುಡಿ ಘಾಟ್ಸು. ಸೊ ಆ ಥರ ಘಾಟ್ಸ್ ಇರ್ಬೋದು ಈ ಸೈಡು ಅಂತ ನಾನು ಒಂಥರ ಮೈಂಡಲ್ಲೇ ಗೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು ಸಲ ಹೋಗ್ಬೇಕು. ಈ ಸೈಡ್ ಯಾವ ಸೈಡ್, ಇವಾಗ ನಾವು ಕರ್ನಾಟಕ ಸೈಡ್ ಸುತ್ತಿದ್ದೀವಿ, ಚೆನ್ನೈ ತಮಿಳ್ನಾಡು ಸೈಡೆಲ್ಲ ಯಾವ ಸೈಡ್ ಇರು. ಬಟ್ ಇದುವರೆಗೂ ನಮಗೆ ಆ ಥರ ಘಾಟ್ ಸೆಕ್ಷನ್ ಎಲ್ಲ ಸಿಕ್ಕಿಲ್ಲ. ಇದೊಂಥರ ಬೆಂಗಳೂರಿಗಿಂತ ಸ್ವಲ್ಪ ಡೌನಲ್ಲಿ ಇರೋ ಥರ ಇದೆ ಪ್ಲೇಸು. ಫ್ಲ್ಯಾಟು, ಹಿಲ್ ಸ್ಟೇಷನ್ ಎಲ್ಲ ಅಷ್ಟೊಂದು ಇಲ್ಲ. ನಿಮಗೆ ಘಾಟ್ ಸೆಕ್ಷನ್ ಎಲ್ಲ ಈ ಕಡೆ ಎಲ್ಲ ನೋಡೋಕ್ಕಾಗಲ್ಲ. ಗೈಸ್ ಇದು ನೋಡಿ ಕಾಮಿಡಿ. 200-250 ಕಿಲೋಮೀಟ್ರ್ ಬಂದ್ಬಿಟ್ಟು ಚಿಕ್ಕಪೇಟೆ, ಈ ಶಿವಾಜಿನಗರ ಆ ಏರಿಯಾಗೆ ಬಂದಂಗೆ ಐತಿದ್ದು ಪಾಂಡಿಚೇರಿಲಿ. ಇನ್ನೊಂದು 5 ಕಿಲೋಮೀಟ್ರ್ ಅಷ್ಟೇ. ನೋಡ್ರಿ ಈ ಏರಿಯಾ ಎಲ್ಲ ಎಲ್ಲೋದ್ರೂ ನಮ್ಮದು ಕರ್ನಾಟಕದ ಒಂದು ಜೆರಾಕ್ಸ್ ಕಾಪಿ ಇರುತ್ತೆ. ಅಲ್ಲೂ ಹಿಂಗೆ ಇರುತ್ತೆ. ಚೆಕ್ಕೆ ಹೊಡಿತೈತೆ ಅಂದರೆ ಕೇಳ್ತೀರಾ, ಎಲ್ಲ ನೆಂದೋಗ್ಬಿಡೈತೆ.
ನಾವು ಫೈನಲಿ ಬೀಚ್ ಹತ್ರ ಬಂದ್ಬಿಟ್ಟು ಆ್ಯಕ್ಚುಲಿ ಮಿಸ್ಟರಿ ಏನಂದರೆ ನಮ್ಮ ಹುಡುಗರೇ ಬಂದ್ಬಿಡೋರು ಬೇಗ, ನಾವೇ ಕ್ಯಾಪ್ರದಲ್ಲೇ ಥರ ಯಾವುದೇ ರೂಟ್ ಹಿಡ್ಕೊಂಡು ಹೋದಿ. ಪಾಂಡಿಚೇರಿಲಿನೇ ಫ್ರೆಂಚ್ ಸ್ಟ್ರೀಟ್ ಅಂತ ಒಂದಿದೆ, ಅಲ್ಲೂ ಮಸ್ತು ಪ್ಲೇಸು, ಒಳ್ಳೆ ಒಳ್ಳೆ ಫೋಟೋಶೂಟ್ಗೆ ಹೇಳಿ ಮಾಡಿಸಿದಂಥ ಪ್ಲೇಸು. ಇಲ್ಲ ಹಾಕ್ಬಿಡ. ಸೊ ಫೈನಲಿ ನಾವಿದ್ದೀವಿ ಇವಾಗ ಪಾಂಡಿಚೇರಿ ರಾಕ್ ಬೀಚ್ ಅಂತ. ಇದು ನೋಡಿ ಸಖತ್ತಾಗಿದೆ. ಏನ ಈ ಲೆವೆಲ್ ಡೆವಲಪ್ ಮಾಡೋರೆ. ಮಲ್ಪೆ ನೋಡೋ ಕೆಪ್ರದಲ್ಲೇ ಥರ ಇತ್ತು ನೋಡ್ರಿ, ಎಷ್ಟು ಸಿಸ್ಟಮ್ಯಾಟಿಕ್ ಆಗೈತೆ. ಆಲ್ರೆಡಿ ಬಂದು ಅಲ್ಲಿ ಜಾಲಿ ಮಾಡ್ತಾವ್ರೆ. ಗೈಸ್ ನೋಡಿ ಪಾಂಡಿಚೇರಿ ರಾಕ್ ಬೀಚ್ ಯಾವ ತರ ವೆಲ್ ಮೇಂಟೈನ್, ನೋಡಿ ಎಷ್ಟು ಕ್ಲೀನ್ ಆಗಿ ನೀಟಾಗಿದೆ. ಬಟ್ ಇಲ್ಲಿ ಸ್ವಿಮ್ಮಿಂಗ್ ಆಡಕ್ ಬಿಡ್ತಾರೋ ಬಿಡಲ್ಲ ಗೊತ್ತಿಲ್ಲ, ಬಸ್ಟ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗರು ಆಲ್ರೆಡಿ ಬಂದೆಲ್ಲ ಎಂಜಾಯ್ ಮಾಡ್ತಾ ಕೂತಿದ್ದಾರೆ. ನಮ್ದೇ ಲೇಟ್ ಆಯ್ತು, ನಾವು ವಿಲೇಜ್ ರೂಟ್ ತಗೊಂಡ್ಬಿಟ್ಟು ಅವರು ಹೈವೇ ಬೈಪಾಸ್ ತಗೊಂಡ್ರು. ಬಂದ್ಬಿಟ್ಟು ಎಲ್ಲಿದೆ ಅಂದ್ರೆ ಬೀಚ್ ಅಲ್ಲಿ ಇದೀವಿ ಅಂತೆ, ಆಮೇಲೆ ಹೇಳ್ದ ಅಂತೆ ಆಡ್ಸಲ್ವ, ಯಾಕೆ ಆಡ್ಸಲ್ಲ? ಪಾಂಡಿಚೇರಿಲಿ ಆಡ್ಸಲ್ವ ಅಂದ್ರೆ ಇಲ್ಲಿ ಆಡಕ್ ಬಿಡಲ್ವಂದ? ಯಾರು ಆಡ್ತಾನೆ ಯಾರು ಒಬ್ಬ ಬಿದ್ರೆ ನಾವು ಬೀಳ್ಬೋದಲ್ಲ. ಇಲ್ಲಿಂದ ಆಚೆಗೆ ಆಳ ಇರಂಗೈತೆ ತಾನೆ. ಸೊ ಗೈಸ್ ನೀವೇನಾದ್ರು ಮಲ್ಪೆ ಮುರುಡೇಶ್ವರ ಫೀಲ್ ಅಲ್ಲಿ ಈ ಕಡೆ ಏನಾರು ಅಂದ್ರೆ ಪಾಂಡಿಚೇರಿಗೆ ಬಂದ್ರೆ ಗೋವಿಂದನೆ, ಯಾಕಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಆಡಕ್ ಬಿಡಲ್ಲ. ಇದೆಲ್ಲ ಹೊಡಿತಾವ ನೀರು, ಹೊಡಿಬೇಕಂತ ಹೊಡೆದ್ಬಿಡ. ಯಾಕೋ ನೀ ಯಾಕೆ ಬೇಕು ನಿನ್ಗೆ ಎಲ್ಲ ಬಿಡಿ ನೀವು ನಮ್ಮ ಮಾತುಗಳ ಯಾಕಪ್ಪ ಅಪ್ಪ ಹುಡುಗ ಅಪ್ಸೆಟ್ ಅದ. ಗೈಸ್ ನಾವ್ ಅಷ್ಟು ದೂರದಿಂದ ಬಂದಿದ್ದು ಯಾಕೋ ವರ್ತ್ ಇಲ್ಲ ಅಂತ ಅನ್ಸುತ್ತೆ. ಗೈಸ್ ಇಲ್ಲಿ ಆಡಕ್ ಬಿಡಲ್ಲ, ಇಲ್ಲಿ ನಾವು ಆಡ್ತಾರೆ ಅನ್ಕೊಂಡಿದ್ದು. ಇವಾಗ ಬೇರೆ ಬೀಚ್ ನೋಡ್ರಿ, ಎಲ್ಲ ಫೋಟೋ ಫೋಟೋ ಬಾಯ್ಸ್. ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಇದನ್ನ ಪ್ಯಾರಾ ಮೋಟರಿಂಗ್ ಅಂತಾರೆ. ಪ್ಯಾರಾ ಮೋಟರಿಂಗ್ ಇದು ಮಾಡ್ಬೇಕಂತ ಒಂದ್ಸಲ ಆಸೆ, ನೋಡೋಣ ಯಾವಾಗ ಆಗುತ್ತೆ ಅಂತ. ಯಾವ್ದು ಬೀಚ್ ಇದು? ಬೀಚ್ ಪ್ಯಾರಡೈಸ್ ಇದಾ? ಇಲ್ಲೆಲ್ಲ ತಮಿಳು ಇರೋದ್ರಿಂದ ಏನು ಗೊತ್ತಾಗ್ತದೆ. ಫಸ್ಟ್ ಹೋಗಿದ್ದು ಬೀಚು ಸ್ವಿಮ್ಮಿಂಗ್ ಮಾಡಕ್ಕೆ ಬಿಟ್ಟಿಲ್ಲ ಅನ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಮುಂದೆ ಇರುವಂತ ಮೇ ಬಿ ಇದು ರಾಕ್ ಬೀಚ್ ಅನ್ಸುತ್ತೆ. ಸೊ ನಾವ್ ಇಲ್ಲಿಗೆ ಬಂದ್ರೆ ಇಲ್ಲೂ ಅದೇ ಹಳೆ ಕತೆನೆ. ಅಲ್ಲಿವರೆಗೂ ಹೋಗಿ ಬರೋಣ ಬರೀ. ಬೀಚ್ಗಳು ಡಿಸಪಾಯಿಂಟ್ ಆಗ್ತವೆ. ಇದಕ್ಕಿಂತ ಮುರುಡೇಶ್ವರನೇ ಸರಿ. ನಾವೊಂಚೂರು ಎಂಟರ್ಟೈನ್ಮೆಂಟ್ ಇದ್ರೆ ಪರವಾಗಿಲ್ಲ. ಅಲ್ಲಿಂದ ಬಂದ್ರು ಬಿಸಿಲಲ್ಲಿ ಸ್ನಾನ ಮಾಡ್ಬೇಕು ಅಂತ ಬಂದು ಅದೇ ಇಲ್ಲ. ನೋಡಿದ್ರೆ ಎರಡು ಬೀಚುನು ಇದೆ. ಅಲ್ಲ ಬೇರೆ ಇವ್ರಿಗೆ ಗೊತ್ತಿರೋದಾರ ಹೇಳ್ರಿ, ಅದು ಹೇಳಲ್ವಲ್ಲ. ಆಸೆನೆ ಬರಲ್ಲ ಅವ್ರಿಗೆ ಮ್ಯಾನೇಜ್ ಮಾಡಕ್ಕೆ. ಈ ಕಡೆ ಬಂದಿದೆ ನೋಡು, ಇವರು ನೋಡ್ಕೊಂಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡೋದು. ಆಮೇಲೆ ನೋಡ್ಬಿಟ್ಟು ನಿಂತ್ಕೊಂಡಿದ್ದು ನಿಮ್ ಬರ್ಲಿ ಅಂತ. ಫ್ರೆಂಡ್ಸ್ ಶಿಪ್ ಹಾರ್ಬರ್ ಇಂದ ಮೂವ್ ಆಗ್ತಾ ಇದೆ ನೋಡಿ ಫಿಶಿಂಗ್ ಮಾಡಕ್ಕೆ. ಇವರೆಲ್ಲ ಡೇ ಅಲ್ಲಿ ಬಿಟ್ಬಿಟ್ಟು ನೈಟ್ ಫಿಶಿಂಗ್ ಮಾಡ್ತಾರೆ ಮೇ ಬಿ. ಅದೇನು ಅರ್ಧ ಮುಳುಗೋಗಿರೋ ತರ ಇಲ್ಲ. ಇವತ್ತು ಇವ್ರು ಹೋದ್ರೆ ನೈಟ್ ಎಲ್ಲ ಹಿಡ್ಕೊಂಡ್ ಬರ್ತಾರೆ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಲೈಟ್ ಹೌಸ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದನೂ ನಡ್ಕೊ ಬಂದಿರೋದು. ಫ್ರೆಂಡ್ಸ್ ಇಲ್ಲಿಗೆ ಮುಗೀತು ಡೇ. ಏನು ಸಾಟರ್ಡೆ ಫುಲ್ಲು ವೇಸ್ಟ್ ಐ ಥಿಂಕ್. ನಾವಷ್ಟು 300 ಕಿಲೋಮೀಟರ್ ಬಂದಿದ್ದು ಜಸ್ಟ್ ಬೀಚ್ ನೋಡಕ್ಕೆ ಅಷ್ಟೇ. ಇದು ಹೋಗುತ್ತೆ ಅನ್ಸುತ್ತೆ, ಲೈಟ್ ಹಾಕೊಂಡ್ರು. ಫೈನಲಿ ಈ ಪಾಂಡಿಚೇರಿ ಬಂದಿದ್ದೇನು ಅಷ್ಟು ವರ್ತ್ ಅನಿಸ್ತಾ ಇಲ್ಲ. ನಮ್ಮ ಪಯಣ ತಿರುವಣ್ಣಾಮಲೈ 1012 ಇದೆ ಕಿಲೋಮೀಟ್ರು. ಆಲ್ಮೋಸ್ಟ್ ಇವಾಗ 7 ಆಯಿತು. 9 ಗಂಟೆ ಅಷ್ಟರಲ್ಲೆಲ್ಲ ಹೊಟ್ಟೈತಿ ಇಷ್ಟೇ. ಇಲ್ಲಿ ಏನು ಡಿಸಪಾಯಿಂಟ್ ಅಂದರೆ ಸಮ್ಮರ್ ಎಲ್ಲ ಅಲ್ಲಿಂದ ಬಂದು ಸ್ವಿಮ್ ಮಾಡ್ದೇ ಹೋಗ್ತಾಯಿದ್ದೀವಿ. ಇದೇ ರೂಟಾ? ಇಲ್ಲಿಗೆ ಯಾರು ಬರಕ್ಕೆ ಹೋಗ್ಬೇಡಿ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ. ಈ ಗೈಸ್ ನಾನು ಹೇಳೋದೇನೆಂದರೆ ನೀವೇನಾದ್ರು ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಕ್ ಮಲ್ಪೆ ಇಲ್ಲ ಮುರುಡೇಶ್ವರ ಆ ಥರ ಬೀಚ್ ಹತ್ರ ಎಂಜಾಯ್ ಮಾಡಬೇಕು ಅಂತ ನೀವೇನಾದ್ರು ಪುದುಚೇರಿ ಆರ್ ಪಾಂಡಿಚೇರಿ ಬಂದರೆ ನೀವು ಪಕ್ಕಾ ಡಿಸಪಾಯಿಂಟ್ ಆಗ್ತೀರಾ. ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಅಷ್ಟೇ, ಬಟ್ ನೀವು ಅಲ್ಲಿ ಎಂಜಾಯ್ ಮಾಡ್ದಂಗೆ ಪುದುಚೇರಿಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾರು ಬರಕ್ಕೆ ಹೋಗ್ಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.